ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜ್ ಸಹ ಇರುತ್ತೆ. ಈ ಒಂದು ವ್ಯಕ್ತಿನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ರೆಸಿನೇಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ತುಂಬಾನೇ ಜನರಲ್ ಲವ್ ರೀಡಿಂಗ್ ಇರುತ್ತೆ ಅಂತ ನಾನು ಹೇಳ್ತಾ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಎಷ್ಟು ಲವ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚೀಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡಿಂಗ್ ವಿಡಿಯೋ ಅಂತ ನಾನು ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಸೊ ಹಾಗಾಗಿ ಎವ್ರಿ ಡೇ ನಿಮಗೋಸ್ಕರ ಲವ್ ನೋಟ್ಸ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೂಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಸಾಡ್ ಲೈಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜೂಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ನಂಗೆ ಎಷ್ಟು ಫೀಲ್ ಆಗುತ್ತೋ ಅಷ್ಟು ಕಾರ್ಡ್ಸ್ನ ನಾನು ತಗೊಳ್ತೀನಿ. ಓಕೆ, ಓಕೆ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ಅವರ ಮೆಸೇಜಸ್. ಓಕೆ, ಫಸ್ಟ್ ಮೆಸೇಜ್, ಯು ಆರ್ ದ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್ ಅಂತ ಬರ್ತಾ ಇದೆ. ನನ್ನ ಜೀವನದಲ್ಲಿ ನೀನು ಒಂದು ಅರ್ಧ ಭಾಗ, ನೀನು ನನ್ನ ಜೀವನದಲ್ಲಿ ಯಾವಾಗ್ಲೂ ಕೂಡ ತುಂಬಾನೇ ಇಂಪಾರ್ಟೆಂಟ್, ಯಾವಾಗ್ಲೂ ಕೂಡ ನೀನು ತುಂಬಾನೇ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನೀನು ಯಾವಾಗ್ಲೂ ಇದೇ ರೀತಿ ಇರಬೇಕು, ಹೀಗೆ ಇರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಓಕೆ, ಸೊ ಸೆಕೆಂಡ್ ಮೆಸೇಜ್, ಬೀಯಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ. ಸೊ ನಿನ್ನ ಜೀವನದಲ್ಲಿ ನಾನು ನಿನಗೋಸ್ಕರ ಏನ್ ಜೀವನ ಮಾಡ್ತಾ ಇದ್ದೀನಿ, ಬೆಳಗ್ಗೆ ಎದ್ದು ಏನ್ ನಾನು ನಿನಗೋಸ್ಕರ ಇದ್ದೀನಿ, ಅದೆಲ್ಲೋ ಒಂದು ಕಡೆ ನನಗೆ ತುಂಬಾನೇ ಬೆಲೆ ಇದೆ. ಆ ಒಂದು ಪ್ರೀತಿಗೆ ನಾನು ನಿನ್ಗೇನ್ ಪ್ರೀತಿ ಕೊಡ್ತಾ ಇದ್ದೀನಿ, ನೀನೇ ನನಗೆ ಪ್ರೀತಿ ಮಾಡ್ತಾ ಇದೀಯಾ, ಇದನ್ನ ಎಲ್ಲ ನೋಡಿದಾಗ ನನಗೆ ತುಂಬಾನೇ ಬೆಲೆ ಇದೆ ನನ್ನ ಒಂದು ಜೀವನದಲ್ಲಿ, ನನಗೆ ತುಂಬಾನೇ ಪ್ರೀತಿನಲ್ಲಿ ನಂಬಿಕೆ ಇದೆ ಅಂತ ಅವ್ರಿಗೆ ಫೀಲ್ ಆಗತ್ತಂತೆ. ಸೊ ಇದನ್ನ ಇಲ್ಲಿ ಬರ್ತಾ ಇದೆ. ಓಕೆ, ಬ್ಯೂಟಿಫುಲ್. ಓಕೆ, ಓನ್ಲಿ ಯು ಕ್ಯಾನ್ ಗಿವ್ ಮೀ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ. ಸೊ ಅವರ ಜೀವನದಲ್ಲಿ ಯಾರಾದ್ರೂ ಅವ್ರನ್ನ ಪ್ರೀತಿ ಮಾಡ್ತಾ ಇದಾರೆ, ಲವ್ ಮಾಡ್ತಾ ಇದಾರೆ, ಕೇರ್ ಮಾಡ್ತಾ ಇದಾರೆ ಅಂದ್ರೆ ಅದು ನೀವು ಮಾತ್ರ ಅಂತ ನಾನು ಹೇಳ್ಬೋದು. ಸೊ ಆ ಒಂದು ಫೀಲಿಂಗ್ ಏನಿದೆ ಅಂದ್ರೆ, ಒಂದು ಪ್ರೀತಿ ಮಾಡುವಾಗ ಆ ಪ್ರೀತಿ ಆ ಫೀಲಿಂಗ್ ನ ಬೇರೆ ಯಾರು ಏನ್ ಕೊಡ್ತಾ ಇದಾರೆ ಅದನ್ನ ನೀವು ಮಾತ್ರ ಕೊಡ್ತಾ ಇದ್ದೀರಾ. ಆ ಫೀಲಿಂಗ್ ಅವ್ರಿಗೆ ಅನಿಸ್ತಾ ಇದೆ, ಎಸ್ ಈ ಒಂದು ವ್ಯಕ್ತಿ ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದಾರೆ, ಯಾವುದೇ ರೀತಿ ಫೇಕ್ ಪ್ರೀತಿ ಅಲ್ಲ, ನನ್ನ ಪಾರ್ಟ್ನರ್ದು ತುಂಬಾ ನಿಜವಾದಂತ ಪ್ರೀತಿ, ಇದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇದೆ. ಓಕೆ, ವಾವ್. ಓಕೆ, ಐ ನೆವರ್ ಲವ್ಡ್ ಎನಿಬಡಿ ದ ವೇ ಐ ಲವ್ ಯು. ಸೊ ನನ್ನ ಜೀವನದಲ್ಲಿ ನಾನು ಯಾರನ್ನೂ ಕೂಡ ನಿನ್ನ ಹಾಗೆ ಪ್ರೀತಿಸ್ತಿಲ್ಲ, ಪ್ರೀತಿ ಮಾಡಿಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. ಸೊ ಐ ಲವ್ ಯು ಅಂತ ಬರ್ತಾ ಇದೆ. ಸೊ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ, ತುಂಬಾ ಲವ್ ಮಾಡ್ತೀನಿ, ನಾನೇನ್ ನಿನಗೆ ಪ್ರೀತಿ ಕೊಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನಾನು ಯಾರನ್ನೂ ಇಷ್ಟೊಂದು ಹಚ್ಕೊಂಡಿಲ್ಲ, ಯಾರನ್ನೂ ಕೂಡ ನಾನು ಇಷ್ಟು ಪ್ರೀತಿ ಮಾಡಿಲ್ಲ, ನೀನೇ ಫಸ್ಟ್ ಅಂಡ್ ಫೈನಲ್ ಅಂತ ಒಂದು ಮಾತು ಬರ್ತಾ ಇದೆ. ಸೊ ಇನ್ನೇನ್ ಬೇಕು ನಿಮ್ಗೆ, ಕಂಗ್ರ್ಯಾಚುಲೇಷನ್, ನಿಮ್ಮ ಪಾರ್ಟ್ನರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಸೊ ಆ ಪ್ರೀತಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಫೈನಲ್ ಮೆಸೇಜ್, ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು. ಸೊ ಅವರ ಜೀವನ ಹೇಗೆ ಹೋಗ್ತಾ ಇದೆ, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ತುಂಬಾ ಭರವಸೆ ಇದೆ, ತುಂಬಾ ನಂಬಿಕೆ ಇದೆ. ನನ್ನ ಜೀವನದಲ್ಲಿ ನಾನು ಎಷ್ಟೇ ದೂರ ಹೋದ್ರು, ನಾನು ಎಲ್ಲೇ ಹೋದ್ರು, ಹೇಗೆ ಇದ್ರೂ ಕೂಡ ನನ್ನ ಜೀವನದಲ್ಲಿ ನೀನ್ ಇದ್ದೇ ಇರ್ತೀಯ, ನನ್ನ ಜೀವನದಲ್ಲಿ ನೀನ್ ನನ್ನ ಜೊತೆಗೆ ಬರ್ತೀಯ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಕಾಯ್ತಾ ಇದ್ದೀನಿ. ಇದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇರುವಂತಹ ಒಂದು ಬ್ಯೂಟಿಫುಲ್ ಮೆಸೇಜ್. ಓಕೆ, ಸೊ ಇವಾಗ ನೋಡೋಣ ಏನ್ ಗೈಡೆನ್ಸ್ ಬರ್ತಾ ಇದೆ ಏಂಜಲ್ಸ್ ಕಡೆಯಿಂದ ಅಂತ. ಮೈ ಗಾಡ್. ಸೊ ಫಸ್ಟ್ ಇಂದ ಶಫಲ್ ಮಾಡೋಣ. Okay, sorry guys.
ಸೊ ಬಾಟಮ್ ಆಫ್ ದಿ ಕಾರ್ಡ್ ಅನ್ಲೈಕ್ಲಿ, ವೇಟ್, ಅದ್ರ ಜೊತೆಗೆ ಎಸ್. ಓಕೆ, ಸೊ ಎಸ್ ಅಂತ ಬರ್ತಾ ಇದೆ. ಮೇ ಬಿ ಎಸ್ ಅಂತ ಬರ್ತಾ ಇರೋದು ಏನಕ್ಕೆ ಅಂತ ಅಂದ್ರೆ ನೀವೇನ್ ಅನ್ಕೊಳ್ತಾ ಇದ್ದೀರಾ ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಪರ್ಸನ್ ಬಗ್ಗೆ ನೀವೇನಾದ್ರೂ ಯೋಚಿಸ್ತಾ ಇದ್ದೀರಾ, ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂತ ಏನಾದ್ರೂ ಇತ್ತು ಅಂದ್ರೆ ನೀವೇನ್ ಯೋಚಿಸ್ತಾ ಇದ್ದೀರಾ ಆ ಒಂದು ಪ್ರಶ್ನೆಗೆ ಎಸ್ ಅಂತ ಇರಬಹುದು. ವೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ್ದಕ್ಕೂ ಕೂಡ ವೇಟ್ ಮಾಡಿ, ಯಾವ್ದೂ ಕೂಡ ದಿಢೀರೋ ಹಾಗೆ ಅಥವಾ ಸಡನ್ ಆಗಿ ಡಿಸಿಷನ್ ತಗೊಳ್ಬೇಡಿ ಅಥವಾ ಆಕ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ವೇಟ್ ಮಾಡಿ, ಪೇಷನ್ಸ್ ಇಂದ ಇರಿ, ಹೋಪ್ ಇಟ್ಕೊಳ್ಳಿ. ಎಲ್ಲಾನು ಕೂಡ ಅಟ್ ದ ರೈಟ್ ಟೈಮ್ ಸರಿ ಹೋಗುತ್ತೆ. ಸೊ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರ ಅಂದ್ರೆ ಡೆಫಿನೆಟ್ಲಿ ವೇಟ್ ಮಾಡಿ. ಅಥವಾ ಕನೆಕ್ಷನ್ ಅಲ್ಲಿ ಇದ್ರೂ ಕೂಡ ನೀವೇನಾದ್ರೂ ಆಕ್ಷನ್ ತಗೊಳ್ಬೇಕು ಅಂತ ಅಂದ್ರೆ ವೇಟ್ ಮಾಡಿ. ಆಕ್ಷನ್ ತಗೊಳಕ್ಕಿಂತ ಮುಂಚೆ ಯೋಚಿಸಿ ಡಿಸಿಷನ್ ತಗೊಳ್ಳಿ. ಮೇ ಬಿ ಇದೊಂದು ರೈಟ್ ಟೈಮ್ ಅಲ್ಲ ಅಂತ ನಾನು ಹೇಳ್ಬೋದು ನೀವು ಡಿಸಿಷನ್ ತಗೊಳ್ಳೋದಕ್ಕೆ. ಸೊ ವೇಟ್ ಮಾಡಿ. ಅನ್ಲೈಕ್ಲಿ ಅಂತ ಬರ್ತಾ ಇದೆ. ಸೊ ಮೇ ಬಿ ನೀವು ಎಲ್ಲೋ ಒಂದು ಕಡೆ ಸಿಚುಯೇಷನ್ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಥವಾ ಸಮಥಿಂಗ್ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಕನ್ಫ್ಯೂಸಿಂಗ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಫಸ್ಟ್ ನಿಮ್ಮ ಮನ್ಸು ಏನ್ ಹೇಳ್ತಾ ಇದೆ ಅದನ್ನ ಕೇಳಿಸ್ಕೊಳ್ಳಿ. ನಿಮ್ಮ ಇಂಟೆನ್ಷನ್ ಏನ್ ಹೇಳ್ತಾ ಇದೆ ಅದನ್ನ ಕೇಳಿಸ್ಕೊಳ್ಳಿ. ಅವಾಗ ನಿಮ್ಗೆ ಉತ್ತರಗಳು ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಗೈಡೆನ್ಸ್ ನ ಸರಿಯಾಗಿ ಸೀರಿಯಸ್ ಆಗಿ ತಗೊಂಡ್ರೆ ಮೇ ಬಿ ನಿಮ್ಗೆ ಯೂಸ್ ಆಗತ್ತೆ ಅಂಡ್ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು. ಓಕೆ ಗೈಸ್, ಯಾರೆಲ್ಲ ಸಾಟ್ ಲೈಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಓಕೆ, okay, so first love message. You're my true love, my soulmate, my everything ಅಂತ ಬರ್ತಾ ಇದೆ. ನನ್ನ ಜೀವನದಲ್ಲಿ ನೀನೇ ನಿಜವಾದ ಪ್ರೀತಿ, ನನ್ನ ಜೀವನ, ನನ್ನ ಜೀವ, ನನ್ನ ಇಡೀ ಸರ್ವಸ್ವ, ಪ್ರತಿಯೊಂದೂ ಕೂಡ ನೀನೇ ಅಂತ ನಿಮ್ಮ ಪಾರ್ಟ್ನರ್ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್. ಸೊ ನಿಮ್ಮನ್ನ ತುಂಬಾ ನಿಜವಾಗಿಯೂ ಕೂಡ ಪ್ರೀತಿಸ್ತಾ ಇದ್ದಾರೆ. ಯಾವುದೇ ರೀತಿ ಒಂದು ಪ್ರೀತಿನಲ್ಲಿ ಮೋಸ ಇಲ್ಲ ಅಂತ ನಾನು ಹೇಳ್ಬೋದು. ಓಕೆ, ಸೊ ಸೆಕೆಂಡ್, ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ. ಸೊ ಮೋಸ್ಟ್ಲಿ ಒಂದು ವ್ಯಕ್ತಿನೂ ಕೂಡ ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ ನನ್ನ ಜೀವನದಲ್ಲಿ ಒಂದು ಅದ್ಭುತ ನಡೆಯುತ್ತೆ, ಒಂದು ಮಿರಾಕಲ್ ನಡೆಯುತ್ತೆ, ಯಾವಾಗ ನನ್ನ ಲೈಫಲ್ಲಿ ನನ್ನ ಪಾರ್ಟ್ನರ್ ಜೊತೆಗೆ ನಾನು ಲೈಫ್ ಲಾಂಗ್ ಲೀಡ್ ಮಾಡ್ತೀನಿ, ಯಾವಾಗ ನಾವಿಬ್ರು ಒಟ್ಟಿಗೆ ಸೇರ್ತೀವಿ, ಯಾವಾಗ ನಮ್ಮ ಇಬ್ಬರ ಜೀವನ ಸ್ಟಾರ್ಟ್ ಆಗತ್ತೆ, ಅವರು ಕೂಡ ಇಷ್ಟೇ ಖುಷಿಯಲ್ಲಿದ್ದಾರೆ, ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಇನ್ನು ನನ್ನ ಕೈಯಲ್ಲಿ ವೇಟ್ ಮಾಡೋಕ್ಕಾಗಲ್ಲ, ಕಾಯೋದಿಕ್ಕಾಗಲ್ಲ, ಯಾವಾಗ ನಾವಿಬ್ರು ಲೈಫ್ ನ ಲೀಡ್ ಮಾಡೋದು ಒಟ್ಟಿಗೆ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಬರ್ತಾ ಇರೋಂತ ಮೆಸೇಜ್. ಓಕೆ, ಸೊ ನೆಕ್ಸ್ಟ್, ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಅಂಡ್ ಶೋಡ್ ಮೀ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಅಂತ ಬರ್ತಾ ಇದೆ. ನನ್ನ ಜೀವನದಲ್ಲಿ ನೀನು ಒಂದು ಜಾದುಗಾರನಾಗಿ ಬಂದಿದ್ಯಾ, ಜಾದು ಮಾಡೋ ಹಾಗೆ ಬಂದಿದ್ಯಾ, ನೀನು ಹೇಳ್ಕೊಟ್ಟಿದ್ಯಾ ಜೀವನ ಎಷ್ಟು ಸುಂದರವಾಗಿರುತ್ತೆ, ಜೀವನ ಅಂದ್ರೆ ಏನು, ಒಂದು ಸಂಬಂಧ ಅಂದ್ರೆ ಏನು, ಎಷ್ಟು ಅದ್ಭುತವಾಗಿರುತ್ತೆ ಅದೆಲ್ಲನೂ ಕೂಡ ಅಂತ ನೀನು ನಂಗೆ ಹೇಳ್ಕೊಟ್ಟಿದ್ಯಾ ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, I choose you and I will over and over and over without pause, without a doubt, in a heartbeat, I'll keep choosing you ಅಂತ ಬರ್ತಾ ಇದೆ. ಸೊ ನನ್ನ ಜೀವನದಲ್ಲಿ ನೀನು ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ನಾನು ಯಾವಾಗ್ಲೂ ಕೂಡ ನಿನ್ನನ್ನೇ ಚೇಸ್ ಮಾಡ್ತೀನಿ, ನಿನ್ನನ್ನೇ ಆಯ್ಕೆ ಮಾಡ್ಕೊಳ್ತೀನಿ. ಯಾವುದೇ ರೀತಿ ಡೌಟ್ ಬೇಡ. ನನ್ನ ಜೀವನದಲ್ಲಿ ನೀನು ಒಂದು ಹೃದಯದ ಬಡಿತ. ನೀನು ಈ ಒಂದು ಹೃದಯಕ್ಕೆ ನಿನ್ನ ಬಡಿತ ಇಲ್ಲದೆ ಇದ್ರೆ ನನ್ನ ಜೀವನ ಖಂಡಿತ ಝೀರೋ ಅನ್ನೋ ಹಾಗೆ ಒಂದು ಮೆಸೇಜ್ ಬರ್ತಾ ಇದೆ. ಸೊ ನಿಮ್ಮನ್ನ ಎಲ್ಲೇ ಹೋದ್ರು, ನೀವು ಎಷ್ಟೇ ದೂರ ಹೋಗ್ತಾ ಇದ್ರು, ಅವರು ನಿಮ್ಮನ್ನ ಚೂಸ್ ಮಾಡ್ತಾನೆ ಇರ್ತಾರೆ, ಆಯ್ಕೆ ಮಾಡ್ತಾನೆ ಇರ್ತಾರೆ, ಚೇಸ್ ಮಾಡ್ತಾನೆ ಇರ್ತಾರೆ. ನೀವು ಎಲ್ಲಿ ಇರ್ತೀರಾ, ಹೇಗಿರ್ತೀರ ಅದನ್ನ ಹುಡ್ಕೊಂಡು ಬಂದೇ ಬರ್ತಾರೆ ಒಂದು ಪಾರ್ಟ್ನರ್. ಓಕೆ, ಸೊ ಫೈನಲ್ ಮೆಸೇಜ್, for every day I miss you, for every hour I need you, every minute I feel you, for every second I want you forever ಅಂತ ಬರ್ತಾ ಇದೆ. ಸೊ ಪ್ರತಿದಿನ ನಾನು ನಿನ್ನನ್ನ ತುಂಬಾನೇ ಮಿಸ್ ಮಾಡ್ತೀನಿ, ಪ್ರತಿ ಗಂಟೆನೂ ಕೂಡ ನಾನು ನಿನ್ನನ್ನ ಬಯಸ್ತೀನಿ, ಪ್ರತಿ ನಿಮಿಷನೂ ಕೂಡ ನಾನು ಯಾವಾಗ್ಲೂ ನಿನ್ನನ್ನ ಫೀಲ್ ಮಾಡ್ತಿರ್ತೀನಿ, ಪ್ರತಿ ಸೆಕೆಂಡು ಕೂಡ ನನ್ನ ಜೀವನದಲ್ಲಿ ನೀನು ಶಾಶ್ವತವಾಗಿ ಇದೇ ರೀತಿ ಇರಬೇಕು ಅಂತ ನಾನು ಯಾವಾಗ್ಲೂ ಆಶಿಸ್ತೀನಿ ಅಂತ ಬರ್ತಾ ಇದೆ. ಸೊ ಈ ಒಂದು ಪಾರ್ಟ್ನರ್ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾರೆ, ಲವ್ ಮಾಡ್ತಾರೆ, ಪ್ರೀತಿಸ್ತಾ ಇದ್ದಾರೆ. ಓಕೆ, ಸೊ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಬರುತ್ತೆ ಒಂದು ಸಿಚುಯೇಷನ್ಗೆ, ನಿಮ್ಮ ಕನೆಕ್ಷನ್ಗೆ ಅಂತ ನೋಡೋಣ.
ಸೊ ಬಾಟಮ್ ಆಫ್ ದಿ ಕಾರ್ಡ್ ಫರ್ಗಿವ್ನೆಸ್ ಅಂತ ಬರ್ತಾ ಇದೆ, ಯು ಆರ್ ರೆಡಿ ಅಂತ ಬರ್ತಾ ಇದೆ, ಪೀಸ್ಫುಲ್ ರೆಸಲ್ಯೂಷನ್ ಅಂತ ಬರ್ತಾ ಇದೆ. ಸೊ ಫಸ್ಟ್ ಫರ್ಗಿವ್ನೆಸ್ ಅಂತ ನಾನು ಹೇಳ್ಬೋದು. ಮೇ ಬಿ ನಿಮ್ಮ ಪಾರ್ಟ್ನರ್ನ ನೀವು ಫರ್ಗಿವ್ ಮಾಡ್ತಾ ಇಲ್ಲ, ಕ್ಷಮಿಸ್ತಾ ಇಲ್ಲ ಅಂತ ಅಂದ್ರೆ ಫಸ್ಟ್ ನಿಮ್ಮ ಪಾರ್ಟ್ನರ್ನ ನೀವು ಕ್ಷಮಿಸ್ಬೇಕಾಗತ್ತೆ. ಕ್ಷಮಿಸಿ ಕ್ಷಮೆ ಕೊಟ್ಟು ಆಮೇಲೆ ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ ಅಂತ ನಾನು ಹೇಳ್ತೀನಿ. ಅಥವಾ ನಿಮ್ಮ ಪರ್ಸನ್ ಕ್ಷಮಿಸೋದು ಏನು ಇಲ್ಲ ಅಂತ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಸೋಲನ್ನ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಬೇಕಾಗತ್ತೆ. ಅವಾಗ ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗತ್ತೆ. ಓಕೆ, ಯು ಆರ್ ರೆಡಿ. ಸೊ ಐ ಥಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ನೀವೇನ್ ಅನ್ಕೊಳ್ತಾ ಇದ್ರ ನಿಮ್ಮ ಎಲ್ಲಾ ಡಿಸೈರ್ ವಿಶಸ್ ಫುಲ್ಫಿಲ್ಮೆಂಟ್ ಆಗೋದ್ರಲ್ಲಿದೆ. ಯು ಆರ್ ರೆಡಿ ಟು ಅಟ್ರಾಕ್ಟ್ ಹ್ಯಾಪಿನೆಸ್, ಯು ಆರ್ ರೆಡಿ ಟು ಅಟ್ರಾಕ್ಟ್ ಲವ್, ರೊಮ್ಯಾನ್ಸ್, ಹ್ಯಾಪಿನೆಸ್, ಸಂತೋಷ, ಒಂದು ಅದ್ಭುತವಾದಂತ ಒಂದು ಲೈಫ್ ನ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಅಟ್ರಾಕ್ಟ್ ಮಾಡ್ತಾ ಇದ್ರ. ಅದೆಲ್ಲದಕ್ಕೂ ನಿಮ್ಮ ಒಂದು ಪರ್ಪಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಕನೆಕ್ಷನ್ಗೆ ನಿಮ್ಮಿಬ್ಬರ ಮಧ್ಯ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಸಿಚುಯೇಷನ್ ಕಾಂಪ್ಲಿಕೇಶನ್ ಇದೆ. ಸೊ ಸೊಲ್ಯೂಷನ್ ಸಿಗ್ತಾ ಇಲ್ಲ, ನಾವಿಬ್ರು ಇದೇ ರೀತಿ ಇರ್ತೀವ ಅಂತ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಮೇ ಬಿ ಡೆಫಿನೆಟ್ಲಿ ನಿಮಗೆ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆಲ್ಲಾನು ಕೂಡ ಸೊಲ್ಯೂಷನ್ ಸಿಗುತ್ತೆ. ಅದು ತುಂಬಾನೇ ಶಾಂತಿಯುಕ್ತವಾಗಿ ಎಲ್ಲದಕ್ಕೂ ಕೂಡ ನಿಮ್ಗೆ ಸೊಲ್ಯೂಷನ್ ಸಿಗತ್ತೆ ಅಂತ ನಾನು ಹೇಳ್ತೀನಿ. ಸೊ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಬರ್ತಾ ಇದೆ, ಯು ಆರ್ ರೆಡಿ ಅಂತ ಬರ್ತಾ ಇದೆ, ಸಾರಿ, ಅಂಡ್ ಫರ್ಗಿವ್ನೆಸ್ ಅಂತ ಬರ್ತಾ ಇದೆ. ಸೊ ಈ ಒಂದು ಕನೆಕ್ಷನ್ ಅಲ್ಲಿ ನಿಮಗೆ ಎಲ್ಲಾನು ಕೂಡ ಸಿಗತ್ತೆ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.